हेलो बच्चों, गुड मॉर्निंग। कंस्ट्रक्शन के चैप्टर में 6.2 में कल हमने किया था ड्राइंग ए पेयर ऑफ टेंजेंट्स विद अ गिवन रेडियस एंड एंगल गिवन बिटवीन द टेंजेंट्स। आज हम लोग एंगल गिवन बिटवीन द रेडियस का कंस्ट्रक्शन करेंगे। So children, good morning. Yesterday we had learnt how to construct a pair of tangents to a circle when the angle between the tangents was given. Today we are going to learn to construct a pair of tangents when the angle between the radius is given. So ಮಕ್ಕಳೇ, ನಿನ್ನೆ ನಾವು ಸ್ಪರ್ಶಕಗಳ ನಡುವಿನ ಕೋನವನ್ನು ಕೊಟ್ಟಾಗ ಒಂದು ವೃತ್ತಕ್ಕೆ ಸ್ಪರ್ಶಕಗಳನ್ನು ರಚನೆ ಮಾಡುವ ವಿಧಾನವನ್ನು ಕಲಿತಿದ್ದೇವೆ. ಇವತ್ತು ನಾವು ತ್ರಿಜ್ಯಗಳ ನಡುವಿನ ಕೋನವನ್ನು ಕೊಟ್ಟಾಗ ಸ್ಪರ್ಶಕಗಳನ್ನು ರಚಿಸುವುದು ಕಲಿಯೋಣ. So the question is, draw a pair of tangents to a circle of radius 5 centimeters. So the given radius is 5 centimeters. The angle between the radii is 60 degree. So the angle between the radius is given, it is 60 degree. तो ये क्वेश्चन कन्नड़ में कैसे होता है देखो. 5 ಸೆಂಟಿಮೀಟರ್ ತ್ರಿಜ್ಯವಿರುವ ಒಂದು ವೃತ್ತಕ್ಕೆ, ಸೊ ಒಂದು ವೃತ್ತವನ್ನು ರಚನೆ ಮಾಡಬೇಕಿಲ್ಲಿ. ಆ ವೃತ್ತವನ್ನು ಯಾವ ಥರ ಇರಬೇಕಂದ್ರೆ ಆ ತ್ರಿಜ್ಯವನ್ನು 5 ಸೆಂಟಿಮೀಟರ್ ಇರಬೇಕು. 5 ಸೆಂಟಿಮೀಟರ್ ತ್ರಿಜ್ಯವಿರುವ ಒಂದು ವೃತ್ತಕ್ಕೆ ತ್ರಿಜ್ಯಗಳ ನಡುವಿನ ಕೋನ 60 ಡಿಗ್ರಿ ಇದ್ದಾಗ ಒಂದು ಜೊತೆ ಸ್ಪರ್ಶಕಗಳನ್ನು ರಚಿಸಿ. ಸೊ ನಿನ್ನೆ ಮಾಡಿದಂಥ ಲೆಕ್ಕದಲ್ಲಿ ಸ್ಪರ್ಶಕಗಳ ಕೋನವನ್ನು ಕೊಟ್ಟಿದ್ದರು. ಇವತ್ತಿನ ಲೆಕ್ಕದಲ್ಲಿ ತ್ರಿಜ್ಯಗಳ ನಡುವಿನ ಕೋನವನ್ನು ಕೊಟ್ಟಿದ್ದಾರೆ. ಒಂದು ಡಿಫ್ರೆನ್ಸ್ ಇಲ್ಲೇ ಬರುತ್ತೆ. एक डिफरेंस यहाँ आएगा जब एंगल बिटवीन द टेंजेंट्स दिया हुआ होता है तो हम लोग 180 डिग्री में से उसको माइनस करते हैं. बट व्हेन द एंगल बिटवीन द रेडियस इज गिवन वी शुड नॉट माइनस इट. इसको सब्ट्रैक्ट नहीं करना है जब दो रेडियाई के बीच का एंगल दिया हुआ हो. ತ್ರಿಜ್ಯಗಳ ನಡುವಿನ ಕೋನವನ್ನು ನೀಡಿದಾಗ 180 ಡಿಗ್ರಿಯಲ್ಲಿ ಕಳಿಬೇಕಾಗಿದ್ದು ಅವಶ್ಯಕತೆ ಇರುವುದಿಲ್ಲ. ಸ್ಪರ್ಶಕಗಳ ನಡುವಿನ ಕೋನವನ್ನು ನೀಡಿದಾಗ ಮಾತ್ರ 180 ಡಿಗ್ರಿಯಲ್ಲಿ ಆ ಕೊಟ್ಟಿದಂಥ ದತ್ತ ಕೋನವನ್ನು ಕಳಿಬೇಕಾಗುತ್ತೆ. ಯಾವಾಗ ಸ್ಪರ್ಶಕಗಳ ನಡುವಿನ ಕೋನ ಕೊಟ್ಟಾಗ. ನಿನ್ನೆಯ ವಿಡಿಯೋ ನೋಡ್ರಿ ಗೊತ್ತಾಗುತ್ತೆ. ಸೊ ಇವತ್ತು ನಾವು ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡೋಣ. सो लेट्स बिगिन द कंस्ट्रक्शन. तो कंस्ट्रक्शन करने के लिए सबसे पहले हमको दिया गया है 5 सेंटीमीटर रेडियस. तो 5 ಸೆಂಟಿಮೀಟರ್ ತ್ರಿಜ್ಯವನ್ನು ಹೊಂದಿರುವಂಥ ಒಂದು ವೃತ್ತವನ್ನು ನಾವು ಈಗ ರಚನೆ ಮಾಡಬೇಕು. ಸೊ ನೀವು ನೋಡಿದ ಹಾಗೆ ಇದು ಎಕ್ಸಾಕ್ಟ್ಲಿ 5 ಸೆಂಟಿಮೀಟರ್ ತ್ರಿಜ್ಯ ಇದೆ. ನಾನು ಈ ತ್ರಿಜ್ಯ ತಗೊಂಡು ಈಗ ಒಂದು ವೃತ್ತವನ್ನು ರಚನೆ ಮಾಡ್ತೀನಿ. ಸೊ ಇಲ್ಲಿಟ್ಟು ಒಂದು ವೃತ್ತ ರಚನೆ ಮಾಡೋಣ. ಇದು ಕೇಂದ್ರ ಬಿಂದು. ಸೊ ದಿಸ್ ಇಸ್ ದ ಸೆಂಟರ್ ಆಫ್ ದ ಸರ್ಕಲ್. ವಿ ಆರ್ ಗೋಯಿಂಗ್ ಟು ನೇಮ್ ಇಟ್ ಆಸ್ O. ಸೊ ಕೇಂದ್ರ ಬಿಂದುವನ್ನು ನಾವು O ಅಂತ ಹೆಸರಿಸಿ. ಈಗ ನಮಗೆ 5 ಸೆಂಟಿಮೀಟರ್ ತ್ರಿಜ್ಯವನ್ನು ಕೊಟ್ಟಿದ್ದು ನಾವು ಈಗ ತ್ರಿಜ್ಯವನ್ನು ಪರಿಧಿ ಮೇಲೆ ಸೇರಿಸ್ತೀವಿ. ವಿ ಆರ್ ಗೋಯಿಂಗ್ ಟು ಜಾಯಿನ್ ದಿಸ್ ರೇಡಿಯಸ್ ಟು ದ ಸರ್ಕಂಫರೆನ್ಸ್. इसको हम लोग P, ವಿ ಆರ್ ಗೋಯಿಂಗ್ ಟು ನೇಮ್ ಇಟ್ ಆಸ್ P ಅಂತ ಇದಕ್ಕೆ ಹೆಸರಿಸಿ. ಇದು ಒಂದು ತ್ರಿಜ್ಯ ಆಯಿತು. ಈ ತ್ರಿಜ್ಯಗಳ ನಡುವಿನ ಕೋನ ಅಂದರೆ ಇಲ್ಲಿ ಇನ್ನೊಂದು ತ್ರಿಜ್ಯ ಬಂದು ಈ ಎರಡೂ ತ್ರಿಜ್ಯಗಳ ನಡುವಿನ ಕೋನ 60 ಡಿಗ್ರಿ ಆಗಿರಬೇಕು. ಸೊ एंगल बिटवीन द रेडियस जब बोल रहे हैं तो यहाँ पर और एक रेडियस आएगा और ये दोनों रेडियस के बीच की एंगल जो है 60 डिग्री हमको बनानी है. वी हैव टू कंस्ट्रक्ट एन एंगल ऑफ 60 डिग्रीज इन बिटवीन द टू रेडिया. सो ऑलरेडी एक रेडियस मैंने यहाँ पे बनाया है. नाउ आई विल बी मेजरिंग 60 डिग्रीज विद द हेल्प ऑफ द प्रोटेक्टर. सो ये प्रोटेक्टर है. हमारी लाइन जो है यहाँ पे है. ಈ ಕಡೆ ನಮ್ಮ ಲೈನ್ ಸೆಗ್ಮೆಂಟ್ ಇದೆ.
ರೇಖಾಖಂಡ. ಸೊ ಈ ಬಿಂದುವಿನ ಮೇಲೆ ಇಟ್ಟು ನಾನು ಯಾ ಕಡೆ ನೋಡಬೇಕೀಗ, ಲೈನ್ ಯಾ ಕಡೆ ಇದೆ ಆ ಕಡೆ ನಾನು 0 ನೋಡಬೇಕು. ಸೊ ತ್ರಿಜ್ಯಗಳ ನಡುವಿನ ಕೋನ ಎಷ್ಟು ಕೊಟ್ಟಿದ್ದಾರೆ? 60. ಸೊ ಇಲ್ಲಿಂದ 0 ಸ್ಟಾರ್ಟ್ ಆಗುತ್ತೆ. 0 ಸ್ಟಾರ್ಟ್ಸ್ ಫ್ರಮ್ ಹಿಯರ್. ವಿ ಹ್ಯಾವ್ ಟು ಗೋ ಫರ್ದರ್ ಆ್ಯಂಡ್ ಸಿ 60 degrees ಹಿಯರ್. ಆ್ಯಂಡ್ ವಿ ಹ್ಯಾವ್ ಟು ಮಾರ್ಕ್ ಎ ಪಾಯಿಂಟ್ ಎಟ್ ದಿಸ್ 60 degree. ಸೊ 60 ಡಿಗ್ರಿಯ ಕೋನವನ್ನು ನಾವು ಈ ಕಡೆ ಅಳತೆ ಮಾಡಿಕೊಂಡು ಈಗ ರೇಖಾಖಂಡವನ್ನು ಸೇರಿಸಿದಾಗ ಇದು ಎರಡನೆಯ ತ್ರಿಜ್ಯ. ಸೊ ತ್ರಿಜ್ಯಗಳ ನಡುವಿನ ಕೋನ ಎಷ್ಟಿದೆ? 60 ಡಿಗ್ರಿ ಇದೆ. ಸೊ ಇದು ಪಿ ಆಯಿತು, ಇದು ಕ್ಯೂ ಆಗುತ್ತೆ. दिस इज़ पी एंड दिस इज़ क्यू. आप लोगों ने देखा है कि 180 डिग्रीज़ में हमने 60 डिग्री की एंगल को माइनस नहीं किया है. वी हैव नॉट सब्ट्रैक्टेड द गिवन एंगल इन 180 डिग्रीज़. 180 ಡಿಗ್ರಿಯಲ್ಲಿ 60 ಡಿಗ್ರಿಯನ್ನು ನಾವು ಇಲ್ಲಿ ಕಳೆದಿಲ್ಲ. ಯಾಕಂದರೆ ಇದು ತ್ರಿಜ್ಯಗಳ ನಡುವಿನ ಕೋನ ನೀಡಿದಾಗ ನಾವು ಕೋನವನ್ನು ಕಳೆಯುವುದಿಲ್ಲ. ಸ್ಪರ್ಶಕಗಳ ನಡುವಿನ ಕೋನ ನೀಡಿದಾಗ ಮಾತ್ರ 180 ಡಿಗ್ರಿಯಲ್ಲಿ ಇದನ್ನು ಕಳೀಬೇಕು. ಈ ಪಾಯಿಂಟ್ ಭಾಳ ಮುಖ್ಯ ಇದೆ ಇಲ್ಲಿ. ಯಾಕಂದರೆ ಎರಡು ಕನ್ಸ್ಟ್ರಕ್ಷನ್ ಸೇಮ್ ಬರ್ತವೆ. ಯಾವುದು ಕಳಿಬೇಕು ಅದನ್ನು ನಾವು ಕಳೆದಿಲ್ಲ ಅಂತಂದರೆ ನಮ್ಮ ಇಡೀ ಪ್ರೊಸೆಸ್ಸೇ ರಾಂಗ್ ಆಗಿಬಿಡುತ್ತೆ. ಸೊ ಕ್ವಶನ್ ಓದು ಮುಂದೆ ಅದು ಸ್ಪರ್ಶಕಗಳ ನಡುವಿನ ಕೋನ್ ಕೊಟ್ಟಿದ್ದಾರೋ ಅಥವಾ ತ್ರಿಜ್ಯಗಳ ನಡುವಿನ ಕೋನ್ ಕೊಟ್ಟಿದ್ದಾರೋ ನೀವು ಕನ್ಫರ್ಮ್ ಮಾಡ್ಕೋಬೇಕು. ಸೊ ಈಗ ತ್ರಿಜ್ಯಗಳ ನಡುವಿನ ಕೋನ್ ಕೊಟ್ಟಿದ್ದಾರೆ, ಅದಕ್ಕೆ ನಾವು 180 ಡಿಗ್ರಿಯಲ್ಲಿ 60 ಡಿಗ್ರಿಯನ್ನು ಕಳೆದಿಲ್ಲ. ಈಗ ಈ ಪಿ ಮತ್ತು ಕ್ಯೂ ಬಿಂದುವಿನಲ್ಲಿ ಸ್ಪರ್ಶಕಗಳನ್ನು ರಚನೆ ಮಾಡೋಣ. ಸೊ ವಿ ಶುಡ್ ಬಿ ಕೇರ್ಫುಲ್ ದ್ಯಾಟ್ ವಿ ಶುಡ್ ನಾಟ್ ಮೈನಸ್ 60 degrees in 180 degrees because it is the angle that is given between the radius. Now we are going to construct a pair of tangents at the point P and Q. So take a suitable radius. I will keep it on P and I will cut an arc from this. P ಬಿಂದುವಿನ ಮೇಲಿಟ್ಟು ಒಂದು ಕಂಸವನ್ನು ಎಳೆಯೋಣ. ಈ ಕಂಸದ ಮೇಲೆ ಇಲ್ಲಿ ಒಂದು ಬಿಂದು ಇದೆ. ಈ ಎರಡು ಅಂದರೆ ವೃತ್ತದ ಪರಿಧಿ ಮತ್ತು ಈ ಕಂಸವನ್ನು ಛೇದಿಸುವ ಬಿಂದು ಆಗಿದೆ. ಇದರ ಮೇಲಿಟ್ಟು so I will keep on this point and draw another, I will cut another arc on this previous arc. So I got 2 points here, one is here and one is here. Add these 2 points. ಈ ಎರಡೂ ಬಿಂದುವಿನ ಮೇಲೆ ಇಟ್ಟು ಒಂದು ಈ ಕಡೆ ಇಟ್ಟು ಒಂದು ಕಂಸವನ್ನು ಕತ್ತರಿಸಿ ಈ ಬಿಂದುವಿನ ಮೇಲಿಟ್ಟು ಇನ್ನೊಂದು ಕಂಸವನ್ನು ಕತ್ತರಿಸಿದಾಗ ನಿಮಗೆ ಕಾಣಿಸ್ತ ಇಲ್ಲಿ ಒಂದು ಎರಡೂ ಕಂಸಗಳನ್ನು ಛೇದಿಸುವ ಒಂದು ಬಿಂದು ನಮಗಿಲ್ಲಿ ಸಿಕ್ಕಿದೆ. ಸೊ ಈ ಬಿಂದು ನಾವು ಪಿ ಬಿಂದುವಿನ ಮೇಲೆ ಇಟ್ಟು ಒಂದು ನಿಮಿಷ, ಸ್ವಲ್ಪ ಕನ್ಸ್ಟ್ರಕ್ಷನ್ ತಪ್ಪಾಗಿದೆ, ಒಂದು ನಿಮಿಷ. ಸೊ ಈಗ ಪಿ ಬಿಂದು ಮೇಲೆ ಇಟ್ಟು ಒಂದು ಕಂಸವನ್ನು ಎಳೆದೀವಿ. ಈ ಬಿಂದುವಿನ ಮೇಲೆ ಇಟ್ಟು ಇನ್ನೊಂದು ಕಂಸ ನಾವಿಲ್ಲಿ ಕತ್ತರಿಸಬೇಕು ಈ ಥರ. ಎಸ್. ನೆಕ್ಸ್ಟ್ ಈ ಬಿಂದುವಿನ ಮೇಲಿಟ್ಟು, ಈ ಬಿಂದು ಅಲ್ಲ, ನಾನು ತಪ್ಪಾಗಿದ್ದೆ ಆವಾಗ, ಇದು ರೇಡಿಯಸ್ ಚೇಂಜ್ ಆಗಿದ್ದನ್ನು ನನ್ನ ತಲೆಯಲ್ಲಿಲ್ಲ. ಸೊ ಈ ಕಂಸವನ್ನು ನಾವು ಕತ್ತರಿಸಿದಾಗ ಇಲ್ಲಿಟ್ಟು ಒಂದು ಕಂಸವನ್ನು ನಾವು ಕಟ್ ಮಾಡ್ತೀವಿ. ಈ ಕಂಸದ ಮೇಲಿಟ್ಟು ಇನ್ನೊಂದು ಕಂಸವನ್ನು ನಾವಿಲ್ಲಿ ಕಟ್ ಮಾಡ್ತೀವಿ. ಈಗ ನಮಗೆ ಬೇಕಾಗಿದ್ದು ಇದೊಂದು ಕಂಸ, ಇದೊಂದು ಕಂಸ. ಈ ಎರಡೂ ಕಂಸ ಭಾಳ ಇಂಪಾರ್ಟೆಂಟ್ ಆಗಿವೆ. ಸೊ ದೀಸ್ 2 arcs are very important. When I am keeping on point P and drawing an arc, I got an arc. Here I got another point. On this point I will be keeping the compass and drawing one arc here. On this arc I will keep and draw another arc here. तो 2 आर्क हमें यहाँ पर मिल गए हैं. यहाँ पर रख कर एक आर्क ऐसे और यहाँ पे रख के एक आर्क ऐसे. ಸೊ ಎರಡು ಕಂಸಗಳನ್ನು ನಾವು ಕಟ್ ಮಾಡಿದಾಗ ಇಲ್ಲಿ ಛೇದಿಸುವ ಬಿಂದು ಸಿಕ್ಕಿದೆ. ಸೊ ಪಿ ಬಿಂದುವಿನ ಮೇಲಿಟ್ಟು ಈ ಬಿಂದುವನ್ನು ನಾನು ಜಾಯಿನ್ ಮಾಡ್ತೀನಿ. I have joined this point. तो एक टेंजेंट हो गया एट द पॉइंट P. अब दूसरा टेंजेंट हमें बनाना है Q पॉइंट के ऊपर. सो आई विल कीप दिस ऑन Q एंड ड्रॉ वन आर्क फ्रॉम दिस रेडियस. ये दूसरे रेडियस से एक आर्क है. फिर यहाँ पे रखो एंड देन यू कट एन आर्क हियर. ಇಲ್ಲಿ ಒಂದು ಕಂಸವನ್ನು ಕಟ್ ಮಾಡಿರಿ. ಈ ಕಂಸದ ಮೇಲೆ ಇಟ್ಟು ಮತ್ತೊಂದು ಕಂಸವನ್ನು ಕಟ್ ಮಾಡಿರಿ. ಕೀಪ್ ಆನ್ ದಿಸ್ ಆರ್ಕ್ ಆ್ಯಂಡ್ ಡ್ರಾ ಅನದರ್ ಆರ್ಕ್ ಹಿಯರ್. ನಾವು ಅಟ್ ದಿಸ್ ಪಾಯಿಂಟ್ ಯು ಹ್ಯಾವ್ ಟು ಕೀಪ್ ಎನ್ ಕಂಪಾಸ್ ಆ್ಯಂಡ್
draw an arc here. On another arc you keep it and cut this previous arc. So we are getting a point over here, intersecting point. ಸೊ ಇದು ಛೇದನ ಬಿಂದು. ಈ ಕ್ಯೂ ಬಿಂದುವಿನಿಗೆ ಇದು ಛೇದಿಸುವ ಬಿಂದುವನ್ನು ತಂದು ಈ ಕಡೆ ಸೇರಿಸಬೇಕು. ಇದು ಏನಾಗುತ್ತೆ, ಇದು ಕ್ಯೂ ಬಿಂದುವಿನ ಮೇಲೆ ರಚನೆಯಾಗಿದ್ದಂಥ ಇನ್ನೊಂದು ಸ್ಪರ್ಶಕ. ಸೊ ಕ್ಲಿಯರ್ ಆಗಿ ಇಲ್ಲಿ ಕಾಣಿಸ್ತದೆ ಈಗ ನೋಡ್ರಿ. ಸೊ ಈ ತ್ರಿಜ್ಯಗಳ ನಡುವಿನ ಕೋನ 60 ಡಿಗ್ರಿ ಕೊಟ್ಟಿದಾಗ ಇವು ಎರಡೂ ಸ್ಪರ್ಶಕಗಳು, ಇವುಗಳ ನಡುವಿನ ಕೋನ ಎಷ್ಟಾಗಬೇಕು, ಈ 60ನಲ್ಲಿ ಈ ಸ್ಪರ್ಶಕಗಳ ನಡುವಿನ ಕೋನ ಸೇರಿಸಿದಾಗ 180 ಡಿಗ್ರಿ ಬರಬೇಕು. ಅಂದರೆ ಈ ಕೋನ ನಮಗೆ 120 ಡಿಗ್ರಿ ಆಗಬೇಕು. ಈಗ ಇದನ್ನು ಅಳತೆ ಮಾಡಿ ನೋಡೋಣ. ಈ ಕೋನ 120 ಡಿಗ್ರಿ ಇತ್ತಂದರೆ ನಾವು ಮಾಡಿದಂಥ ಕನ್ಸ್ಟ್ರಕ್ಷನ್ ಸರಿಯಾಗಿದೆ. ಸೊ ನೋಡ್ರಿ, ಈ ಪಾಯಿಂಟ್ ಮೇಲೆ ನಾನು ಇಟ್ಟೀನಿ, ಸ್ವಲ್ಪ ಝೂಮ್ ಮಾಡಿ ತೋರಿಸ್ತೀನಿ ನಿಮಗೆ. ಸೊ ಇಲ್ಲಿ ಈ ಲೈನ್ ನಾವು ಈ ಸ್ಪರ್ಶಕ ಏನು ರಚನೆ ಮಾಡಿದ್ದೀವಿ ಎಕ್ಸಾಕ್ಟ್ಲಿ 120 ಡಿಗ್ರಿ ಮೇಲೆ ಇದನ್ನು ಕೂಡ್ತದೆ. ಸೊ ಟೋಟಲಿ ಇಟ್ ಕನ್ಫೈನ್ಸ್ ಟುವರ್ಡ್ಸ್ ದಿ ಆ್ಯಂಗಲ್ 120 ಡಿಗ್ರಿ. ಸೊ ಅವರ್ ಕನ್ಸ್ಟ್ರಕ್ಷನ್ ಈಸ್ ಕರೆಕ್ಟ್. ಸೊ ಈ ವಿಡಿಯೋಗಳನ್ನು ಮೇಲಿಂದ ಮೇಲೆ ಪ್ಲೇ ಮಾಡಿ ನೋಡ್ರಿ, ಯಾವ ಥರ ನಿಮಗೆ ಕನ್ಸ್ಟ್ರಕ್ಷನ್ ಆಗಬೇಕು ಆ ಥರ ಇದು ಆಗೈತೆಯೋ ಇಲ್ಲ, ನಿಮಗಿದು ಕನ್ಫರ್ಮ್ ಆಗಿ ಕನ್ಸ್ಟ್ರಕ್ಷನ್ ಮಾಡೋಕ್ಕೆ ಬರಬೇಕು. ಇದು ಮೋಸ್ಟ್ಲಿ 2 ಮಾರ್ಕ್ಸಿಗೆ ಕೇಳ್ತಾರೆ. ಸೊ ಇಟ್ ಈಸ್ ಆಸ್ಡ್ ಫಾರ್ 2 ಮಾರ್ಕ್ಸ್. ಪ್ಲೀಸ್ ಪ್ರಾಕ್ಟೀಸ್ ಇಟ್. ಇದನ್ನು ಪ್ರಾಕ್ಟೀಸ್ ಮಾಡಿ, ಕ್ವಶನ್ ನೋಡ್ಕೊಡ್ರಿ. ನಾನು 3 ಭಾಷೆಯನ್ನು ಬಳಸಿದ್ದೀನಿ, ಯಾಕೆಂದರೆ ಯಾವುದೇ ಹುಡುಗನಿಗೆ ಯಾವ ಪಾಯಿಂಟಲ್ಲಿ ಕೂಡ ಅಂಡರ್ಸ್ಟ್ಯಾಂಡ್ ಆಗಲಿಕ್ಕೆ ತೊಂದರೆ ಆಗಬಾರ್ದು ಅಂತ ಹೇಳಿ. ಸೊ ಐ ಆಮ್ ಯೂಸಿಂಗ್ ಆಲ್ ದ 3 ಲ್ಯಾಂಗ್ವೇಜಸ್. प्लीज़ you try to understand in whichever languages you can. So please इसको बार बार रिपीट करते हुए देखो और इसको प्रैक्टिस करो. हम अपना अगला वीडियो कल पोस्ट करेंगे. ऑल द बेस्ट. थैंक यू.